ಹೇ, ಪಾರ್ಲರ್ನಲ್ಲಿ ಹಣ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ. ತೆಂಗಿನ ಎಣ್ಣೆಯಲ್ಲಿ ಸಕ್ಕರೆ ಬೆರೆಸಿ ಮೂಗಿನ ಮೇಲೆ ಹಚ್ಚಿ. ಬ್ಲಾಕ್ ಹೆಡ್ಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮುಖವು ಹಾಕಿನಂತೆ ಹೊಳೆಯುತ್ತದೆ. ಕೇಳು, ಹಲ್ಲುಗಳು ಹಳದಿಯಾಗಿವೆಯೇ? ತೆಂಗಿನೆಣ್ಣೆಯೊಂದಿಗೆ ಅರಿಶಿನ ಪುಡಿ ಸೇರಿಸಿ ಹಲ್ಲಿನ ಮೇಲೆ ಬ್ರಷ್ನಿಂದ ಉಜ್ಜಿರಿ. ಹಲ್ಲುಗಳು ಹೇಗೆ ಹೊಳೆಯುತ್ತವೆ ಎಂದರೆ ನೋಡುವವರು ಕುರುಡಾಗುತ್ತಾರೆ. ನಿಮ್ಮ ಕೂದಲು ಉದುರುತ್ತಿವೆಯೇ ಮತ್ತು ಬೋಳಾಗುತ್ತಿದ್ದೀರಾ? ಈ ಐಡಿಯಾವನ್ನು ಕೇಳಿ. ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ರಸವನ್ನು ಬೆರೆಸಿ ಮಸಾಜ್ ಮಾಡಿ. ನಿಮ್ಮ ಕೂದಲು ಉದುರುವುದು ನಿಲ್ಲುವುದು ಮತ್ತು ನಿಮ್ಮ ಕೂದಲು ರಾಕೆಟ್ನಂತೆ ಬೆಳೆಯುತ್ತದೆ. ಹೇ ಕೇಳು, ನಿಮ್ಮ ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳಿವೆ. ಚಿಂತಿಸಬೇಡಿ. ತೆಂಗಿನ ಎಣ್ಣೆಯಲ್ಲಿ ಕಾಫಿ ಪುಡಿಯನ್ನು ಹಚ್ಚಿ ಕಪ್ಪು ವರ್ತುಲಗಳು ಮತ್ತು ಸುಕ್ಕುಗಳ ಆಟ ಅಲ್ಲಿಗೆ ಮುಗಿದಿದೆ. ನಿಮ್ಮ ಹಿಮ್ಮಡಿಗಳು ಒಣಗಿದ ನೆಲದಂತೆ ಬಿರುಕು ಬಿಟ್ಟಿದ್ದರೂ ಸಹ ಕೇಳಿ. ತೆಂಗಿನ ಎಣ್ಣೆಯಲ್ಲಿ ರಾತ್ರಿಯಿಡೀ ಮೇಣವನ್ನು ಕರಗಿಸಿ ಬಿರುಕುಗಳಲ್ಲಿ ತುಂಬಿಸಿ. ಅಂಗಾಲುಗಳು ಮೃದುವಾಗುತ್ತವೆ. ನಿಮ್ಮ ಕೈಗಳಲ್ಲಿ ಬಿರುಕುಗಳು ಮತ್ತು ಒರಟುತನವಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸಿ ಉಜ್ಜಲು ಪ್ರಾರಂಭಿಸಿ. ನಿಮ್ಮ ಕೈಗಳು ಮೃದುವಾಗುತ್ತವೆ. ಅರ್ಥವಾಯಿತೇ? ನಿಮ್ಮ ಬೆನ್ನಿನ ಮೇಲಿನ ಈ ಸಣ್ಣ ಗುಳೆಗಳನ್ನು ತೆಗೆದುಹಾಕಲು ಅವುಗಳಲ್ಲಿ ಬಹಳಷ್ಟು ತುರಿಕೆ ಇರಬಹುದು. ನಂತರ ತೆಂಗಿನ ಎಣ್ಣೆಯಲ್ಲಿ ಬೇವಿನ ಪುಡಿಯನ್ನು ಬೆರೆಸಿ ಹಚ್ಚಿದರೆ ಅದು ಶಾಂತವಾಗುತ್ತದೆ. ನಿಮ್ಮ ಬೆರಳುಗಳ ಚರ್ಮ ಕಪ್ಪು ಬಣ್ಣಕ್ಕೆ ತಿರುಗಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಬೆರೆಸಿ ಅವುಗಳ ಮೇಲೆ ಉಜ್ಜಿದರೆ ಬೆಳ್ಳಗಾಗುತ್ತದೆ ಮತ್ತು ಚರ್ಮ ಮತ್ತು ಅಂಗೈಗಳು ಮೃದುವಾಗುತ್ತವೆ.